ಹಾಯ್ ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಾನು ನಿಮ್ಮ ಅರ್ಪಿತಾ ಮಾತಾಡ್ತಿರೋದು. ಇದು ನನ್ನ ಮೊದಲ ಕುಕ್ಕಿಂಗ್ ವಿಡಿಯೋ. ಸೊ ಮೊದಲನೇದಾಗಿ ನಾನು ನಾಟಿ ಶೈಲಿಯ ಕಬಾಬ್ ಹೇಗೆ ಮಾಡೋದು ಅಂತ ನಿಮಗೆ ಕೊಡ್ತೀನಿ. ಮೊದಲನೇದಾಗಿ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಫಾಲೋ ಮಾಡಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಹೇಗೆ ಸಿಂಪಲ್ಲಾಗಿ ನಾಟಿ ಶೈಲಿಯ ಕಬಾಬ್ ಕ್ರಂಚಿಯಾಗಿ ಸ್ಪೈಸಿಯಾಗಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬೇಕಾಗಿರುವ ಸಾಮಗ್ರಿಗಳು: ಒಂದು ಮೊಟ್ಟೆ, ಕಬಾಬ್ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ kg, ಚಿಕನ್ ತೊಗೊಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಅರಿಶಿನದ ಪುಡಿ, ಉಪ್ಪನ್ನು ತೊಗೊಳ್ಳಿ. ಮಾಂಸಕ್ಕೆ ಒಂದು ಚಿಟಿಕೆ ಅರಿಶಿನದ ಪುಡಿ ಹಾಕಿ 1 ಸ್ಪೂನ್ ಉಪ್ಪನ್ನು ಹಾಕಿ ಅದಕ್ಕೆ ನೀರನ್ನು ಮಿಕ್ಸ್ ಮಾಡಿ ಅದಕ್ಕೆ ಎಷ್ಟು ಬೇಕೋ ಅದಕ್ಕೆ ನೀಟಾಗಿ 2 ನಿಮಿಷ ಬಿಟ್ಟು ನೀಟಾಗಿ ತೊಳಿಯಿರಿ ಫ್ರೆಂಡ್ಸ್. ತೊಳೆಯೋದ್ರಿಂದ ನಾವು ಅರಿಶಿನದ ಪುಡಿ ಹಾಕಿ ಏನು ಸ್ಮೆಲ್ ಹೊಡೆಯಲ್ಲ ಮತ್ತು ಮಾಂಸದ ವಲ್ಸ್ ಸ್ಮೆಲ್ ಹೊಡೆಯಲ್ಲ. ನೀಟಾಗಿ ಶುದ್ಧವಾಗಿ ಮಾಂಸ ಕ್ಲೀನ್ ಆಗುತ್ತೆ. ಇವಾಗ ನೀಟಾಗಿ ತೊಳೆದ್ಮೇಲೆ ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನೆಕ್ಸ್ಟು ಹೇಗೆ ಕಲಿಸ್ಕೋಬೇಕಂತ ಹೇಳ್ತೀನಿ. ಮೊದಲಿಗೆ ಒಂದು ಬೋಸಿ ತೊಗೊಂಡು ಅದಕ್ಕೆ ಕಬಾಬ್ ಪೌಡರನ್ನು ಫುಲ್ ಹಾಕ್ಕೊಳ್ಳಿ. ಅದಾದಮೇಲೆ 50 ಗ್ರಾಮ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಒಂದು ಮೊಟ್ಟೆ ಹಾಕ್ಕೊಂಡು ಫುಲ್ ಮಿಕ್ಸ್ ಮಾಡಿ. ಹೇಗೆ ಮಿಕ್ಸ್ ಮಾಡಬೇಕಂದ್ರೆ ಅದು ಅಂಟಿನ ರೂಪಕ್ಕೆ ಬರೋ ರೀತಿಯಲ್ಲಿ ನಾವು ಫುಲ್ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿದಾಗ ಫುಲ್ ಅಂಟಿನ ರೂಪಕ್ಕೆ ಬಂದಿರಬೇಕು, ಏಕೆಂದರೆ ಮಾಂಸ ಅದಕ್ಕೆ ಕಚ್ಕೊಳ್ಬೇಕು. ಹಾಗೆ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾವು ತೊಳೆದಿಟ್ಕೊಂಡಿದ್ದಂತಹ ಮಾಂಸವನ್ನು ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಪ್ರತಿಯೊಂದಕ್ಕೂ ಕೂಡ ಅಂಟ್ಕೊಳ್ಳೋ ರೀತಿಯಲ್ಲಿ ಎಲ್ಲ ಮಾಂಸವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಒಂದು 5 ನಿಮಿಷ ಅದಕ್ಕೆ ಕರಿಬೇವಿನ ಸೊಪ್ಪು ಇಟ್ಕೊಂಡು ನೀಟಾಗಿ ಕಲಸಾದ್ಮೇಲೆ ಫ್ರೆಂಡ್ಸ್ ಕರಿಬೇವಿನ ಸೊಪ್ಪು ಇಟ್ಕೊಂಡಿದ್ವಲ್ಲ ಅದನ್ನು ಇವಾಗಲೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ. ಓಕೆ ಫ್ರೆಂಡ್ಸ್, ಇವಾಗ ಇಟ್ಬಿಟ್ಟು ಇವಾಗ ನಾವು ಗ್ಯಾಸ್ ಹಚ್ಕೊಂಡು ಒಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಅಂದರೆ ನಮ್ಮದು ಮುಂಚೆನೇ ಒಂದು ಸಲ ಕರ್ದಿತ್ತಿತ್ತು, ಸೊ ಹಾಗಾಗಿ ವೇಸ್ಟ್ ಮಾಡೋದೇಕೆ ಅಂತ ಇಟ್ಕೊಂಡಿದ್ದು. ಇವಾಗ 5 ನಿಮಿಷ ಕಲಸಿದಂಥ ಚಿಕನ್ನ ತೊಗೊಂಡು ಅದನ್ನು ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್. ಸ್ವಲ್ಪ ಹೈ ಫ್ಲೇಮಲ್ಲಿ ಗ್ಯಾಸ್ನ ಮಾಡ್ಕೊಂಡಿರಿ, ಏಕೆ ಅಂದರೆ ಅದು ಎಣ್ಣೆ ಸ್ವಲ್ಪ ಕಾಯಿಲಿ. ಒಂದು 2 ಮಿನಿಟ್ಸ್ ಬಿಟ್ಟು ಹಾಕೋಣ. ಇದು ನಾವು ಇನ್ನೊಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1 ಮಿನಿಟ್ ವೆಯ್ಟ್ ಮಾಡಬೇಕು ಫ್ರೆಂಡ್ಸ್. ಎಣ್ಣೆ ಕಾಯಬೇಕಲ್ಲ, ಹಾಗಾಗಿ. ಸೊ ಇವಾಗ ಎಣ್ಣೆ ಕಾದಿದೆ. ಸೊ ಸ್ವಲ್ಪ ಹೈ ಫ್ಲೇಮ್ ಮಾಡಿಕೊಂಡು ಇವಾಗ ಒಂದೊಂದೇ ಹಾಕೋಣ. ಇವಾಗ ಒಂದೊಂದೇ ಹಾಕಿ ಫ್ರೆಂಡ್ಸ್. ಒಂದು ಬೆಗೆ ಎಷ್ಟು ಬೇಕೋ ಅಷ್ಟು ಆಗೋ ಅಷ್ಟನ್ನು ನಾವು ಎಣ್ಣೆಗೆ ಪೂರ್ತಿ ಅಷ್ಟನ್ನು ಹಾಕೋಣ. ನಿಧಾನಕ್ಕೆ ಹಾಕಿ ಫ್ರೆಂಡ್ಸ್, ನೋಡಿಕೊಂಡು. ಇಲ್ಲ ಅಂದರೆ ಹಾಕಬೇಕಾದ್ರೆ ಅದರಲ್ಲಿ ನೀರಿನಂಶ ಇರೋದ್ರಿಂದ ಮಾಂಸದಲ್ಲಿ ಸ್ವಲ್ಪ ಎಣ್ಣೆ ಆರೋ ಚಾನ್ಸಸ್ ಇರುತ್ತೆ. ಹೈ ಫ್ಲೇಮಲ್ಲೇ ಇಟ್ಕೊಂಡು ನಾವು ಅದನ್ನು ಬೇಯಿಸಬೇಕು. ಬೇಗ ಬೇಯುತ್ತೆ. ಬೇಯ್ತಿದೆ. ಇವಾಗ ವೆಯ್ಟ್ ಮಾಡೋಣ. ಒಂದು ಸ್ವಲ್ಪ ಹೊತ್ತು ಬೇಯಿಸಾದ್ಮೇಲೆ ಫ್ರೆಂಡ್ಸ್ ಒಂದು ಜಾಲ್ದರಿ ತೊಗೊಂಡು ಅದನ್ನು ಮಗ್ಚಾಕೋಣ. ಒಂದೇ ಸೈಡ್ ಬೆಂದಿರುತ್ತಲ್ವ, 2 ಸೈಡು ಕೂಡ ಬೇಯಬೇಕು. ಸೊ 2 ಸೈಡು ಕೂಡ ನೀಟಾಗಿ ಅದು ಕೆಂಪು ಕಲರ್ ಬರೋ ರೀತಿ ನೀಟಾಗಿ ಬೇಯಿಸಬೇಕು ಫ್ರೆಂಡ್ಸ್. ಒಳಗಡೆ ಬೇಯಬೇಕಲ್ವ, ನೀಟಾಗಿ 2 ಸೈಡು ನೀಟಾಗಿ ಬೇಯಿಸೋಣ ಫ್ರೆಂಡ್ಸ್. ಇವತ್ತು ಕಬಾಬ್ ಮಾಡೋ ವಿಶೇಷತೆ ಏನಂದರೆ ಫ್ರೆಂಡ್ಸ್, ನಮ್ಮ ಅತ್ತೆ ಮಗಳು ಕೇಳಿದ್ಲು ಮಾಡಿಕೊಡು ಅಂತ. ಸೊ ನನಗೆ ಬರೋ ರೀತಿಯಲ್ಲಿ ನಾಟಿ ಶೈಲಿನಲ್ಲಿ ಅವಳಿಗೆ ಕಬಾಬ್ನ ಮಾಡಿಕೊಡೋಣ ಅಂದ್ಬಿಟ್ಟು ಮಾಡ್ತಿರೋದು ಫ್ರೆಂಡ್ಸ್. ಇನ್ನೊಂದು 2 ನಿಮಿಷದಲ್ಲಿ ಕಬಾಬ್ ರೆಡಿ ಆಗುತ್ತೆ. ಇವಾಗ ಒಂದು ತಪ್ಪಲಿನ ತೊಗೊಂಡಿದ್ದೀನಿ, ಬೆಂದಾಗಿರೋದನ್ನ ಹಾಕ್ಕೊಳ್ಳೋಣ ಅಂತ. ರೆಡಿ ಇಟ್ಕೊಂಡಿರ್ಬೇಕು ಫ್ರೆಂಡ್ಸ್. ಅದು ಬೆಂದಮೇಲೆ 2 ಸೈಡು ಮಗ್ಚಿ
ಅದು ರೆಡ್ ಕಲರ್ ಬರಬೇಕು ಫ್ರೆಂಡ್ಸ್. ಅದು ನೊರೆ ಬರ್ತಿದೆಯಲ್ಲ ಅದು ಫುಲ್ಲು ನೊರೆ ಎಲ್ಲ ಹೋಗಬೇಕು. ನೊರೆ ಎಲ್ಲ ಹೋಗಿದೆ ಅಂದರೆ ಕಬಾಬ್ ಬೆಂದಿದೆ 2 ಸೈಡ್ ಅಂತ. ಇವಾಗ ಕಬಾಬು ನೀಟಾಗಿ ಕೆಂಪಾಗಿ ಬೆಂದಿದೆ. ಬೆಂದಿದ್ಯಾ ನಾವು ನೀಟಾಗಿ ನೋಡಿ. 2 ಸೈಡ್ ಇವಾಗ ಒಂದೊಂದೇ ಬೆಂದಿದೆ. ಏನೊಂದು ಸ್ವಲ್ಪ ಬೇಯಬೇಕು ಫ್ರೆಂಡ್ಸ್. ನಾವು ಆಗಾಗ ಇದು ಮಾಡಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಒಂದೇ ಕಡೆ ಸೀದೋಗ್ಬಿಡುತ್ತೆ. 2 ಸೈಡು ಮಗ್ಚಾಕ್ತಿರಬೇಕು ಕಬಾಬ್ನ. ಇವಾಗ ಬೆಂದಿದೆ ಫ್ರೆಂಡ್ಸ್, ಅದನ್ನು ಎತ್ತಿ ಒಂದು ಬೇಗ ಹಾಕ್ಕೊಳ್ಳೋಣ. ಇವಾಗ ಕಬಾಬ್ ರೆಡಿ ಫ್ರೆಂಡ್ಸ್. ಸ್ಪೈಸಿ ಆ್ಯಂಡ್ ಕ್ರಂಚಿ ನಾಟಿ ಶೈಲಿಯ ಕಬಾಬ್ ರೆಡಿ. ಥ್ಯಾಂಕ್ ಯು.